ಹೆಲೋ, ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಥ್ಯಾಂಕ್ ಯು. ಇದು ವ್ಲಾಗ್ ಬಂದು ನಾವು ಶಾಪಿಂಗ್ ಹೋಗಿದ್ವಿ, ಆ ವ್ಲಾಗ್ ಆಗಿರುತ್ತೆ. ಎಲ್ಲಿ ಏನು ಅಂತ ನಾನು ಈ ವಿಡಿಯೋ ಪೂರ್ತಿ ನೋಡಿ ನಾನು ಮಧ್ಯದಲ್ಲಿ ಹೇಳ್ತೀನಿ, ಆಯಿತಾ? ಎಲ್ಲಿ ಏನು ಅಂತ ಹೇಳಿ. ನಮ್ಮ ಅಕ್ಕ ಊರಿಂದ ಬಂದಿದ್ಲು, ಸೊ ಹಾಗಾಗಿ ಒಂದು 5 ಡೇಸ್ ಲೀವ್ ಇತ್ತು ಅವಳಿಗೆ. ಫಸ್ಟೇ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ವಿ ಎಲ್ಲೆಲ್ಲಿ ಹೋಗಬೇಕು ಅಂತ ಹೇಳಿ. ಸೊ ನಾವು ಅದರಲ್ಲಿ ಶಾಪಿಂಗ್ ಒಂದಿನ ಇಟ್ಟಿದ್ವಿ. ಅವಳಿಗೆ ಟೋಕನ್ ಹಾಕಿದ್ದೆ ನಾನು, ಎಲ್ಲ ತೆಗ್ಸ್ಕೊಬಿಡೋಣ ಅವಳ ಹತ್ರ, ಏನೇನು ಬೇಕು ಅಂತ ಹೇಳಿ ತೆಗ್ಸ್ಕೊಳ್ಳೋಣ ಅಂತ ಹೇಳಿ ಫಸ್ಟೇ ನಾನು ಆಲ್ರೆಡಿ ಅಂದ್ಕೊಬಿಟ್ಟಿದ್ದೆ. ಸೊ ಹಾಗಾಗಿ ಪ್ಲಾನ್ ಪ್ರಕಾರ ನಾನು ಕರ್ಕೊಂಡು ಹೋಗಿದ್ದೆ. ನೀವೇನು ನೋಡ್ತಾ ಇದ್ದೀರಾ, ಇಯರಿಂಗ್ಸ್ ಎಲ್ಲ 100 ರುಪೀಸ್ಗೆ 3 ಇತ್ತು, ಆ್ಯಂಡ್ 50 ರುಪೀಸು, 70 ರುಪೀಸು ಆ ಥರ ಎಲ್ಲ ಇತ್ತು. ನಾವು ಒಂದು ಟೈಮ್ ನಾವು ಗಾಡಿ ಪಾರ್ಕ್ ಮಾಡಿದ್ವಲ್ಲ, ಸೊ ಅಲ್ಲಿಂದ ಒಂದು ಟೈಮ್ ಫಸ್ಟು ಒಂದು ರೌಂಡ್ ಹೋಗೋಣ ಅಂತ ಹೇಳಿ ಹೋದ್ವಿ. ಇಯರಿಂಗ್ಸ್ ಏನು ಪರ್ಚೇಸ್ ಮಾಡಿಲ್ಲ, ಬಟ್ ಇಲ್ಲಿ ಕ್ಲಿಪ್ಪು, ಸ್ಕ್ರಂಚೀಸ್ ಎಲ್ಲ ನಮ್ಮ ಅಕ್ಕನೂ ಮತ್ತು ನನ್ನ ಕಸಿನು ತೊಗೊಂಡ್ರು. ಹಾಗೆಯೇ ಒಂದು ರೌಂಡ್ ಎಲ್ಲ ಮಾಡ್ತಾಯಿದ್ವಿ. ಇದು ಬಂದು ಕಂಪ್ಲೀಟ್ಲಿ ಸ್ಟ್ರೀಟ್ ಶಾಪಿಂಗ್ ಆಗಿರುತ್ತೆ. ನಾನು ನನ್ನ ಕಸಿನ್ ಲಾಸ್ಟ್ ಟೈಮ್ ಬಂದಿದ್ವಿ ಮೈಸೂರಿಗೆ, ಸ್ವಲ್ಪ ಮೇಕಪ್ದು ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡೋಣ ಅಂತ ಹೇಳಿ. ಆಗ ನಾವು ಇಲ್ಲೂ ಶಾಪಿಂಗ್ ಮಾಡ್ಕೊಂಡು ಹೋದ್ವಿ. ಆಗಲೇ ನಾನು ಅಂದ್ಕೊಂಡೆ ನೆಕ್ಸ್ಟ್ ಟೈಮ್ ನಮ್ಮ ಅಕ್ಕನ ಕರ್ಕೊಂಡು ಬರಬೇಕು ಅಂತ ಹೇಳಿ. ಆ್ಯಂಡ್ ನೀವು ಕೇಳ್ಬೋದು ಕ್ವಾಲಿಟಿ ಎಲ್ಲ ಹೇಗೆ ಅಂತ ಹೇಳಿ, ಬಟ್ ನಾನು ಹೇಳೋದು ಒಂದೇ, ಕಾಸಿಗೆ ತಕ್ಕಂತೆ ಕಜೆ ಅಂತ. ನಾವು ಹೇಗೆ ಪೇ ಮಾಡ್ತೀವಿ ಹಾಗೆ. ಬಟ್ ನನಗಂತೂ ಸ್ಟ್ರೀಟ್ ಶಾಪಿಂಗ್ ಅಂದರೆ ತುಂಬ ಇಷ್ಟ. ಇದು ನೀವೇನು ನೋಡ್ತಾ ಇದ್ದೀರಾ ಈಗ, ಇದು ಟ್ರೆಂಡಲ್ಲಿದೆ. ಈ ಟಾಪ್ಸ್ ಎಲ್ಲ, ಶಾರ್ಟ್ ಕುರ್ತೀಸ್ ಎಲ್ಲ, ಇದೆಲ್ಲ ಬಂದು ನಮಗೆ 150ಗೆ ಸಿಕ್ತು. ಆ್ಯಂಡ್ ನಾವು ಹಾಗೆಯೇ ಲಾಂಗ್ ಕುರ್ತಾ ಸೆಟ್ ಎಲ್ಲ ನೋಡ್ತಾ ಇದ್ವಿ. ಇದು ನೋಡ್ತಾ ಇದ್ದೀರಲ್ಲ, ಇದೆಲ್ಲ 350, 400, 700 ಆ ರೀತಿ ಎಲ್ಲ ಇತ್ತು. ನಾನು ಏನೇನು ತೊಗೊಂಡೆ ಅಂತ ಲಾಸ್ಟಲ್ಲಿ ಹಾಕೋಣ ಅಂತ ಅಂದ್ಕೊಂಡೆ, ಬಟ್ ಸ್ಟೋರೇಜ್ ಪ್ರಾಬ್ಲಮಿಂದ ನಾನು ಏನೇನು ಪರ್ಚೇಸ್ ಮಾಡಿದೆ ಅಂತ ಹೇಳಿ ನಾವು ವಿಡಿಯೋ ಮಾಡ್ಕೊಳ್ಳಿಲ್ಲ. ಬಟ್ ಎಲ್ಲರೂ ತೊಗೊಂಡ್ವಿ. ನಾನು ತೊಗೊಂಡೆ, ನಮ್ಮ ಅಕ್ಕ ತೊಗೊಂಡ್ಳು, ನನ್ನ ಕಸಿನ್ ತೊಗೊಂಡ್ಳು, ಇಬ್ಬರು ಮಕ್ಳಿಗೂ ತೊಗೊಂಡ್ವಿ, ಎಲ್ರಿಗೂ ತೊಗೊಂಡ್ವಿ. ಆ್ಯಂಡ್ ಎಲ್ಲ ನಿಮಗೆ ಆಲ್ಮೋಸ್ಟ್ ಆಲ್ ತುಂಬ ಕಡಿಮೆಗೇ ಸಿಗುತ್ತೆ. ಆ್ಯಂಡ್ ಹೊಟ್ಟೆ ಹಸಿತಾಯಿತ್ತು ಅಂತ ಹೇಳಿ ನಾವು ಅಲ್ಲೇ ಹುಡ್ಕಾಡ್ತಾ ಇದ್ವಿ. ಲಾಸ್ಟ್ ಟೈಮ್ ನಾವು ಇಲ್ಲೇ ಬಂದು, ನಾನು ನನ್ನ ಕಸಿನ್ ಬಂದಿದ್ದೆ ಅಂತ ಹೇಳಿದ್ವಲ್ಲ, ಆಗ ಇಲ್ಲೇ ಬಂದು ಊಟ ಮಾಡಿದ್ವಿ. ಸೊ ಚೆನ್ನಾಗಿತ್ತು ಅಂತ ಹೇಳಿ ಮತ್ತೆ ನಾವು ಇದೇ ಹೋಟೆಲ್ಗೆ ಬಂದ್ವಿ. ಇದ್ರ ಹೆಸರು ಬಂದು ಇಂದಿರಾ ಕೆಫೆ ಅಂತ ಹೇಳಿ. ಆ್ಯಂಡ್ ತುಂಬ ಚೆನ್ನಾಗಿತ್ತು ಫುಡ್ ಎಲ್ಲ. ಅಲ್ಲೂ ಅಷ್ಟೇ ಎಲ್ಲ ತುಂಬ ಚೆನ್ನಾಗಿ ಸರ್ವ್ ಮಾಡಿದ್ರು. ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವೆಲ್ಲ ಫುಲ್ಲು ಫ್ಯಾಮಿಲಿ ನಾವು ಝೂಗೆ ಹೋಗಿದ್ವಿ. ಅಲ್ಲಿ ಹೋಗ್ಬಿಟ್ಟು ನಮ್ಮ ಎಕ್ಸ್ಪೀರಿಯೆನ್ಸು ಎಷ್ಟು ವರ್ಸ್ಟಾಗಿತ್ತು ಮಾತ್ರ. ಅಲ್ಲಿ ಫುಡ್ಡು ಅಷ್ಟೇ ಒಂದು ಚೂರು ಚೆನ್ನಾಗಿರಲಿಲ್ಲ. ಅಲ್ಲೂ ಮೀಲ್ಸ್ ತೊಗೊಂಡಿದ್ವಿ ನಾವು. ಒಂದು ಚೂರು ಚೆನ್ನಾಗಿರಲಿಲ್ಲ. ತುಂಬ ಬೇಜಾರಾಯಿತು. ಇಷ್ಟು ದುಡ್ಡು ಇಟ್ಟು ಮೀಲ್ಸ್ಗೆ, ಆಮೇಲೆ ಒಂದು ಮೀಲ್ಸ್ಗೆ ಜಾಸ್ತಿನೂ ರೇಟ್ ಇಟ್ಟಿದ್ರು. ಒಂದು ಚೂರು ಚೆನ್ನಾಗಿರಲಿಲ್ಲ. ಇಲ್ಲಿ ಮಾತ್ರ ತುಂಬ ಚೆನ್ನಾಗಿತ್ತು. ಇದು ಯಾವುದೇ ರೀತಿಯಾದ ಪ್ರಮೋಷನ್ ವಿಡಿಯೋ ಅಲ್ಲ, ನಾವೇನು ಎಕ್ಸ್ಪೀರಿಯೆನ್ಸ್ ಮಾಡಿದ್ವೋ ಅದನ್ನು ಶೇರ್ ಮಾಡ್ತಾಯಿದ್ದೀವಿ ಅಷ್ಟೇ. ನಾನಲ್ಲಿ ಬಂದೆ ಅವ್ರಿಗೆ, ತುಂಬ ಚೆನ್ನಾಗಿತ್ತು, ಚೆನ್ನಾಗಿ ಸರ್ವ್ ಮಾಡಿದ್ರಿ ಅಂತ ಹೇಳಿಬಿಟ್ಟು. ಆ್ಯಂಡ್ ನಾವಿಲ್ಲಿ ಮೀಲ್ಸ್ ತೊಗೊಂಡಿದ್ವಿ, ಮೀಲ್ಸು ಗೋಬಿ ಎಲ್ಲ ತೊಗೊಂಡಿದ್ವಿ. ತುಂಬ ಚೆನ್ನಾಗಿತ್ತು. ಬಂದರೆ ನೆಕ್ಸ್ಟ್ ಟೈಮು ನೀವು ವಿಸಿಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ನಾನು ಹೇಳಿದ್ದು ಏನು ಅಂತ ಹೇಳಿ. ಆ್ಯಂಡ್ ಇಲ್ಲೆಲ್ಲ ನಾವು ನೋಡ್ತಾ ಇದ್ವಿ. ಇದೆಲ್ಲ ನಾವೇನು ಪರ್ಚೇಸ್ ಮಾಡಲಿಲ್ಲ, ಯಾಕಂತ ಹೇಳಿದ್ರೆ ಲಾಸ್ಟ್ ಟೈಮು ನಾನು ನನ್ನ ಕಸಿನ್ ಬಂದಿದ್ದಾಗ ಚಪ್ಪಲ್ ತೊಗೊಂಡಿದ್ವಿ. ಆ್ಯಂಡ್ ಈ ಚೂಡಿದಾರ್ ಈಗ ನೋಡಿದ್ರಲ್ಲ, ಅದು ತೊಗೊಂಡ್ವಿ. ಆ್ಯಂಡ್ ಇಲ್ಲಿ ಪ್ಯಾಂಟ್ಸ್ ತೊಗೊಂಡ್ವಿ, ಧೃತಿಗೆ ಎಲ್ಲ ಬೇಕು ಅಂತ ಹೇಳಿಬಿಟ್ಟು ನಾವು. ಈ ಸ್ಟ್ರೀಟ್ ಶಾಪಿಂಗ್ಗೆ ನಾವು ಹೋಗಿದ್ದು ಮೈಸೂರಲ್ಲಿ ಎಲ್ಲಿ ಅಂತ ಕೇಳಿದ್ರೆ, ಇದು ದೊಡ್ಡ ಮಾರ್ಕೆಟ್ ಅಂತ ಇದೆಯಲ್ಲ, ದೊಡ್ಡ ಮಾರ್ಕೆಟು, ಅಲ್ಲೆಲ್ಲ ಹೋದರೆ ನಿಮಗೆ ಆಪೋಸಿಟೇ ಕಾಣಿಸುತ್ತೆ. ಆ ಸೈಡು ಮಾರ್ಕೆಟು, ಈ ಸೈಡೆಲ್ಲ ಸ್ಟ್ರೀಟ್ ಶಾಪಿಂಗ್ ಎಲ್ಲ ಮಾಡ್ಬೋದು. ಚಿಕ್ಕ ಗಡಿಯಾರ ಅದು ಆಗುತ್ತೆ. ಆ್ಯಂಡ್ ನೀವು ಸಿಟಿ ಬಸ್ ಸ್ಟ್ಯಾಂಡ್ ಇಳಿದ್ರೆ ಬಸ್ಸಸ್ ಎಂಟರ್ ಆಗುತ್ತಲ್ಲ, ಅಲ್ಲಿಂದ ಎಂಟರ್ ಆಗೋ ಬಸ್ ಕಡೆಯಿಂದ ನೀವು ಅಲ್ಲಿ ಎಕ್ಸಾಕ್ಟ್ ಆಪೋಸಿಟ್ ರೋಡು, ದೊಡ್ಡ ಮಾರ್ಕೆಟ್ಗೆ ಹೋಗೋರು ಸೈಡ್ ಬಂದುಬಿಟ್ರೆ ನೀವು ಅಲ್ಲೆಲ್ಲ ಇರುತ್ತೆ. ನೀವು ಸುಮಂಗಲಿ, ಇನ್ನು ಎಲ್ಲರಿಗೂ ಆಲ್ಮೋಸ್ಟ್ ಆಲ್ ನಮ್ಮ ಲೇಡೀಸ್ಗಂತೂ ಗೊತ್ತಿರುತ್ತೆ, ಸುಮಂಗಲಿ, ಮನ್ನಾಸ್, ಸೆಂದಿಲ್ ಕುಮಾರನು, ಅಲ್ಲೆಲ್ಲ ಹೋದ್ರೂ ಅಲ್ಲಿಂದ ಎಲ್ಲ ಇಲ್ಲಿಯೇ ಬರ್ಬೋದು ನೀವು. ಅಲ್ಲೂ ಇಟ್ಟಿರ್ತಾರೆ ಸ್ಟ್ರೀಟ್ ಶಾಪಿಂಗ್ಗೆ. ಆ್ಯಂಡ್ KR ಹಾಸ್ಪಿಟಲ್ ಇದೆಯಲ್ಲ, ಆ ಸೈಡಿಂದನೂ ಬರ್ಬೋದು. ನಾವು ಎಲ್ಲ ಶಾಪಿಂಗ್ ಮಾಡಿ ಹಾಗೆ ತಿರ್ಗಾಡಿಕೊಂಡು ಎಲ್ಲನೂ ಒಂದು ರೌಂಡ್ ನೋಡಿ, ಇದನ್ನಲ್ಲೇ ತರಕಾರಿನೂ ಸಿಗುತ್ತೆ ನಿಮಗೆ ಎಲ್ಲ, ನೀವು ಅದನ್ನು ತೊಗೋಬೋದು. ವೆಜಿಟೇಬಲ್ಸು, ಫ್ರೂಟ್ಸು ಎಲ್ಲ ಅದು ಸಿಗುತ್ತೆ.
ನಾವಿಲ್ಲಿ ಇನ್ನೂ ಧೃತಿಗೆ ಹುಡ್ಕಾಡ್ತಾ ಇದ್ವಿ. ಯಾಕಂತ ಹೇಳಿದ್ರೆ ಧೃತಿ ನನಗೆ ಕುರ್ತಾ ಸೆಟ್ ಬೇಕು ಅಂತ ಕೇಳ್ತಾ ಇದ್ಲು. ನಾವೆಲ್ಲ ಆ ರೀತಿ ತಗೊಂಡ್ವಲ್ಲ, ಹಾಗಾಗಿ ಅವಳು ನನಗೂ ಕುರ್ತಾ ಸೆಟ್ ಕೊಡಿಸಿ, ಈ ಥರ ಕೊಡಿಸಿ ಅಂತ ಹೇಳ್ತಾ ಇದ್ಲು. ಹಾಗಾಗಿ ನಾವು ಹುಡುಕ್ತಾ ಇದ್ದೀವಿ. ಆ ಥರ ಫೈನಲಿ ಮಕ್ಳಿಗೆ ಎಲ್ಲೂ ಸಿಗಲ್ಲ. ಅವರು ಹೇಳ್ತಾಯಿದ್ರು, ಬಟ್ ಅವಳು ಕೇಳ್ತಾ ಇರಲಿಲ್ಲ. ಆಮೇಲೆ ಇಲ್ಲ ಸಿಗಲ್ಲಮ್ಮ, ಬಾ ಬೇರೆ ಕಡೆ ಯಾವ್ದಾದ್ರು ನೋಡೋಣ ಅಂತ ಹೇಳಿ ಹಾಗೆ ಹುಡ್ಕೊಂಡು ಫೈನಲಿ ಒಂದು ಕಡೆ ಬಂದ್ವಿ. ಅಲ್ಲಿ ಯಾಕೋ ಅಷ್ಟೊಂದು ಇಷ್ಟ ಆಗಿಲ್ಲ. ಮತ್ತು ಇನ್ನೊಂದು ಕಡೆ ಹೋದ್ವಿ, ಅಲ್ಲಿ ಅವಳಿಗೆ ಇಷ್ಟ ಆಯಿತು. ಹಾಗಾಗಿ ಅಲ್ಲೊಂದು ತಗೊಂಡು ವಾಪಸ್ಸು ನಾವು ಹೊರಟಿ. ಸೊ ಇದಾಗಿತ್ತು ನಮ್ಮ ಸ್ಟ್ರೀಟ್ ಶಾಪಿಂಗ್ನ ಕತೆ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ. ದಯವಿಟ್ಟು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ, ಬಟ್ ಲೈಕ್ಸ್ ಅಷ್ಟು ಬರ್ತಾ ಇಲ್ಲ. ಪ್ಲೀಸ್ ಆದಷ್ಟು ಲೈಕ್ ಮಾಡಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಒಪಿನಿಯನ್ ತಿಳಿಸಿ, ನೀವು ಹೇಗೆ ಬರ್ತಾಯಿದೆ ಅಂತ ಹೇಳಿ. ಈ ಡ್ರೆಸ್ನ ನಾವು ಧೃತಿಗೆ ತಗೊಂಡ್ವಿ ಫೈನಲಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಮೈ ವ್ಲಾಗ್ಸ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಫಾರ್ ಮೈ ಚಾನಲ್. ಥ್ಯಾಂಕ್ ಯು ಆಲ್ ಒನ್ಸ್ ಅಗೇನ್. ಬಾಯ್.